ಹುಡುಗರು ಯುವಕರು ಈ ಮದ್ಯಪಾನ ಅನಂತರ ಈ ಮಾದಕ ವಸ್ತುಗಳು ಸೇವನೆ ಭಾಳ ಆಗೈತಿ. ಅದು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ತತ್ಕ್ಷಣ ಅದನ್ನ ಇದು ಮಾಡಿದರೆ ಇಂಥವೆಲ್ಲ ಈಗ ಕ್ರೈಮ್ಗಳು ಬಂದಾಕವ ಅಂತ ನನ್ನ ಅಭಿಪ್ರಾಯ. ಇಂಥವ್ರು ಯಾಕಂತಂದ್ರೆ ಈ ಸಣ್ಣ ಹುಡುಗರು ಏನೇ ಒಂದು ಅವರಿಬ್ಬರು ನಡುವೆ ಯಾವುದೂ ಡಿಸ್ಪ್ಯೂಟ್ ಇಲ್ಲ, ಏನು ಯಾವ ಇದು ಇಲ್ಲ. ಇವು ಖಾಲಿ ಕುಡಿದು ಏನು ಮನೆ ಮಾಡಿಕೊಂಡ್ರು ಆಗ್ಬೇಕು. ಇವಾಗ ಯಾಕಂದ್ರೆ ಈಗ ನಮ್ಮಲ್ಲಿ ಯುವ ಪೀಳಿಗೆಗಳು ಡ್ರಗ್ಗಿಗೆ ಒಂದು ಸುದ್ದಿ ಇದಾವೆ. ಅದನ್ನು ಸ್ವಲ್ಪ ಸರ್ಕಾರ ಗಮನ ಹರಿಸ್ಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಈ ಕುಮಾರ್ ಸಂತೋಷ್ ಇವ್ರು ಇಬ್ಬರು ಇನ್ಸಿಡೆಂಟ್ ನೋಡಿದ್ರೆ ಇದರಿಂದ ಎಣ್ಣಿದು ಅನಿಸುತ್ತೆ. ಈಗ ನನಗೆ ಅನ್ಸಿ ಮಟ್ಟಿಗೆ ಅವನು ಈಗ ನಮಗೆ ಯಾರು ಸಾಗದಾಗಿದ್ದರು ಅಲ್ಲಿ ಯು ಪಿದವ್ರೇನೋ ಕೆಲ್ಸಕ್ಕೆ ಬರ್ತಾ ಅವ್ರು ಕೂಡ ಜೊತೆ ಕೆಲಸ ಮಾಡ್ತಾ ನನಗೆ ಏನೋ ಒಂದು ಹೊರಗಡೆ ಸುದ್ದಿ ಬಂದದಿ. ಆ ಇದು ಸಲ ಈ ಡ್ರಗ್ಗಿಂದ ಏನೋ ಇದಾಗಿತ್ತು ಅಂದ್ರೆ ನನಗೆ ಸಂಶಯ, ವೈಯಕ್ತಿಕ ಸಂಶಯ ಬರಕತ್ತೈತಿ. ಅಷ್ಟು ಇಷ್ಟು ಕ್ರೂರಾಗಿ ಸೆರೆ ಕೊಡ್ತಾರೆ ಅಂದ್ರೆ ಇಷ್ಟು ಕ್ರೂರ್ ಮಟ್ಟಕ್ಕೆ ಹೋಗೋಕ್ಕಿಲ್ಲ. ಸ್ವಲ್ಪ ಇದು ಮಾದಕ ವಸ್ತುಗಳದ್ದೇನು ಎಫೆಕ್ಟ್ ಇರ್ಬೇಕು ಅಂತ ಅನಿಸುತ್ತೆ. ಅದ್ರ ಬಗ್ಗೆ ಸರ್ಕಾರ ಸ್ವಲ್ಪ ಗಮನ ಹರಿಸಿದ್ರೆ ಚಲೋ ಆಕತ್ತೆ. ಈ ರೀತಿ ಆಗಿರೋ ಇನ್ಸಿಡೆಂಟ್ ನೋಡಿದ್ರೆ ಪಾಪ ಊರನ್ನವ್ರಿಗೆ ಕೂಡ ಭಾಳ ಭಯ ಆತ್ರಿ. ಅದು ಇದನ್ನು ಶವನ ನೋಡಿಬಿಟ್ರೆ ಒಂಥರ ಎಂಥವ್ರು ಇದ್ದರೂ ಮೈ ನಡೀತಾವೆ. ಅಷ್ಟು ಕ್ರೂರವಾಗಿ ಇದಾಗೈತೆ ರೀ, ಕೊಲೆ ಆಗೈತೆ ರೀ. ಜಮೀನಿಂದ ಏನೇನು ಇಲ್ಲ. ಈಗ ಈ ಒಂದು ವರ್ಷದಿಂದ ಇವ ಎಲ್ಲ ದೊಡ್ಡವ, ನಾವು ಕೂಡ ಅವ್ರ ವಿಷಯ ಸರಿ ಮಾಡಿಸಿ ಅವರು ಇನ್ನೂ ಉತ್ತಾರನೂ ಈಗ ಮನೆ ಉತ್ತಾರನೂ ಬರಕತ್ತು, ಮನೆ ಹಾಕೊಡಾಕೂ ಒಂದು ಇದು ಮಾಡಿದ್ವಿ. ಇವು ಆಸ್ತಿ ಡಿಸ್ಪ್ಯೂಟ್ ಏನಿದೆ ಅವ್ರ ಮಾವುಗಳು ಖುಷಿಯಿಂದನೇ ಕೊಟ್ಟಾರ. ಅವ್ರು ಇವ ಒಂದೊಂದು ಎಕರೆ ಹೊಲ ಕೊಟ್ಟಾರ, ಜಾಗ ಕೊಟ್ಟಾರ. ಅದಕ್ಕೆ ಅವ್ರು ಸ್ವಾಧೀನ ಮಾವತ್ಗಳು ಇಲ್ಲಿ ಪಕ್ಕೀರಪ್ಪ ಅವನಿಗೆ ಅಂತ ಅವರು ಒಂದು ಜಾಗನ ಅವರು ಬಿಟ್ಕೊಟ್ರು ಸ್ವಇಚ್ಛೆಯಿಂದ, ಖುಷಿಯಾಗಿ ಇರಲಿ ಇವ್ರು ಅಂತೇಳಿ. ಆದರೆ ಇದು ಅವ್ರವರೆಗೆ ಡಿಸ್ಪ್ಯೂಟ್ ಯಾವ ಇಲ್ರಿ. ಅದು ಈ ಸರಿಯದ್ದು ಮಾದಕ ವಸ್ತುದ್ದೇ ಇದಾಗತ್ತೆ. ದೊಡ್ಡ ಬಸಪ್ಪ ಮಲ್ಲಮ್ಮನವ್ರು ಅಂತೇಳಿ.